ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಕಮಲ್ ಹಾಸನ್ ಕನ್ನಡದ ಬಗ್ಗೆ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಟು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂಥ ವಿಷಯ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಆಕ್ರೋಶವನ್ನು ಹೆಚ್ಚಾಗಿ ಹೊರಹಾಕೋ ಬದಲು ಕೆಲವೊಂದಿಷ್ಟು ಜನ ನಮ್ಮ ಕರ್ನಾಟಕದ ಆಸ್ತಿಯಾಗಿರುವಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅದರಲ್ಲೂ ಬಚ್ಚಗಳು ತಮ್ಮನ್ನ ತಾವು ದೊಡ್ಡ ಕನ್ನಡ ಪರ ಹೋರಾಟಗಾರರು ಅಂತ ಭಾವಿಸಿಕೊಂಡಿರುವಂತ ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಹೋರಾಟಗಾರರು ನಮ್ಮ ಶಿವಣ್ಣನನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದು ಕೇವಲ ದೊಡ್ಡಮನೆ ಹಾಗೂ ಶಿವರಾಜ್ ಕುಮಾರ್ ಅವರ ಮೇಲೆ ಅಸೂಯೆ ಹೊಂದಿದ್ದವರಿಗೆ ಅವರ ವಿರುದ್ಧ ತಮ್ಮ ಕೀಳು ಮಟ್ಟದ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಇದು ಒಂದು ಸರಿಯಾದ ಸಮಯ ಆಗಿದೆ ಹೊರತು ಮತ್ತೇನಿಲ್ಲ. ಕೆಲವೊಂದಿಷ್ಟು ಜನ ಅಂತೂ ಶಿವರಾಜ್ ಕುಮಾರ್ ಅವರು ಕನ್ನಡಕ್ಕಾಗಿ, ಕನ್ನಡ ನಾಡಿಗಾಗಿ ಏನು ಕೂಡ ಮಾಡಿಲ್ಲ ಅನ್ನುವಂತಹ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ವರ್ಷಗಳಿಂದ ಕನ್ನಡ ಕಲಾ ಸೇವೆಯನ್ನ ಶಿವರಾಜ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ನೆನ್ಪಿಟ್ಕೋಬೇಕು. ಸಾಕಷ್ಟು ಕನ್ನಡ ಪರ ಹೋರಾಟಗಳಿಗೆ ಶಿವಣ್ಣ ಅವರು ಧ್ವನಿಯಾಗಿದ್ದಾರೆ. ಹಾಗೆ ಸಾಕಷ್ಟು ಕನ್ನಡ ಪರ ಹೋರಾಟವನ್ನ ತಾವೇ ಖುದ್ದಾಗಿ ಮುಂದೆ ನಿಂತು ಲೀಡ್ ಮಾಡಿದ್ದಾರೆ. ಇನ್ನು ಕರ್ನಾಟಕದ ರೈತರಿಗೆ ಒಳ್ಳೆಯದಾಗಲಿ ಅಂತ ಕರ್ನಾಟಕ ಸರ್ಕಾರದ ಪರವಾಗಿ ಸಾಕಷ್ಟು ಜಾಹೀರಾತುಗಳನ್ನ ಶಿವಣ್ಣ ಅವರು ₹1 ತಗೊಳ್ಳದೇನೆ ಮಾಡಿಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಅವರು ಮಾಡಿರುವಂತಹ ಒಳ್ಳೆ ಕೆಲಸದ ಬಗ್ಗೆ ಜನರಿಗೆ ಲೀಸ್ಟ್ ಮಾಡಿ ಹೇಳಬೇಕಾಗಿರುವಂತದ್ದು ವಿಪರ್ಯಾಸವೇ ಸರಿ. ಒಬ್ರು ಮಾಡಿರುವಂತಹ ಒಳ್ಳೆ ಕೆಲಸವನ್ನ ಅಭಿನಂದಿಸೋದಕ್ಕೆ ಹಾಗೆ ಪ್ರೋತ್ಸಾಹಿಸೋದಕ್ಕೆ ಯೋಗ್ಯತೆ ಇಲ್ಲದ ಕೆಲವೊಂದಿಷ್ಟು ಮುಟ್ಟಾಳ ಜನರು ಕೆಲವೊಂದು ಸಣ್ಣ ಮಿಸ್ಟೇಕ್ಗಳು ಆದಾಗ ಮೇಧಾವಿಗಳಂತೆ ಬುದ್ಧಿವಾದವನ್ನ ಹೇಳೋದಕ್ಕೆ, ಅವರನ್ನ ಕರೆಕ್ಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಶಿವರಾಜ್ ಕುಮಾರ್ ಅವರ ಮೇಲೆ ಕೆಟ್ಟದಾಗಿ ಕಮೆಂಟ್ ಮಾಡುವಂತ ಸೋಷಿಯಲ್ ಮೀಡಿಯಾ ಸಡೆಗಳೇ ಮೊದಲು ನಿಮ್ಮ ಯೋಗ್ಯತೆ ಎಷ್ಟಿದೆ ಅನ್ನೋದನ್ನ ತಿಳಿದುಕೊಳ್ಳಿ. ಕನ್ನಡಕ್ಕಾಗಿ ನೀವೇನು ಇಲ್ಲಿ ತನಕ ಮಾಡಿದ್ದೀರಿ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಳಿ. ಯಾರಾದ್ರೂ ಒಬ್ರು ತಾವು ಮಾಡಿರುವಂತಹ ಒಳ್ಳೆ ಕೆಲಸದ ಬಗ್ಗೆ ಹೇಳ್ಕೊಂಡ್ರೆ, ನೋಡು ಇವನು ತನ್ನ ಬಗ್ಗೆ ತಾನೇ ಕೊಚ್ಕೊಳ್ತಾ ಇದ್ದಾನೆ, ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದೇ ಏನು ಕೂಡ ಹೇಳದೇ ಇದ್ರೆ ಇವನು ಏನು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಕೆಲವೊಂದಿಷ್ಟು ಜನರು ಮಾತಾಡ್ತಾರೆ. ದಯವಿಟ್ಟು ಇಂತಹ ಕೀಳು ಮನಸ್ಥಿತಿಯಿಂದ ಹೊರಗೆ ಬನ್ನಿ. ಶಿವರಾಜ್ ಕುಮಾರ್ ಅವರು ಮಾಡಿರುವಂತಹ ಸಾಧನೆಯಲ್ಲಿ ನೀವು 1% ಆದ್ರೂ ನಿಮ್ಮ ಹತ್ರ ಮಾಡೋಕ್ಕಾಗತ್ತಾ, ನೀವು ಮಾಡಿದ್ದೀರಾ ಅನ್ನೋದನ್ನ ನೋಡ್ಕೊಂಡು ಮಾತಾಡಿ. ನಿಮ್ಮ ಹತ್ರ ಬಿಟ್ಟು ಇಂಟರ್ನೆಟ್ ಇದೆ, ಮಾಡೋಕೆ ಬೇರೆ ಕೆಲಸ ಇಲ್ಲ, ಬಾಯಿ ಇದೆ ಅಂತ ಹೇಳಿ ಬೇಕಾಬಿಟ್ಟಿಯಾಗಿ ನಿಮ್ಮ ಪೌರುಷನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದಕ್ಕೆ ಹೋಗಬೇಡಿ. ನಿಮಗೆ ನಿಜವಾಗ್ಲೂ ಕನ್ನಡದ ಮೇಲೆ ಅಭಿಮಾನ ಇದ್ರೆ ದಯವಿಟ್ಟು ಕಮಲ್ ಹಾಸನ್ ಅವರ ವಿರುದ್ಧ ಪ್ರತಿಭಟನೆ ಮಾಡಿ, ಆಕ್ರೋಶವನ್ನ ಹೊರಗೆ ಹಾಕಿ. ಅದು ಬಿಟ್ಟು ನಮ್ಮವರೇ ಆದಂಥ ಶಿವರಾಜ್ ಕುಮಾರ್ ಅವರ ಮೇಲೆ ನೀವು ಕೆಟ್ಟದಾಗಿ ಕಮೆಂಟ್ ಮಾಡೋದು, ಅವರ ವಿರುದ್ಧ ಪೋಸ್ಟ್ ಹಾಕೋದು ಖಂಡಿತವಾಗಿಯೂ ಸರಿಯಲ್ಲ. ಹಾಗೆ ಶಿವಣ್ಣ ಸಾಕಷ್ಟು ಹೊಸಬರ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಾವು ದೊಡ್ಡ ಕನ್ನಡ ಪರ ಹೋರಾಟಗಾರರು ಅಂತ ಹೇಳಿ ಕಮೆಂಟ್ ಮಾಡೋ ಕೆಲವೊಂದಿಷ್ಟು ಜನ ಸೈಲೆಂಟ್ ಆಗಿ ಹೋಗಿ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡ್ಕೊಂಡು ಬರ್ತಾರೆ. ಕನ್ನಡದ ಸಿನಿಮಾಗಳಿಗೆ ಮೊದಲು ಆದ್ಯತೆಯನ್ನ ನೀಡಿ, ನೀವು ಹೆಚ್ಚಾಗಿ ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಹೇಳಿ ಯಾರಾದರೂ ಕರೆಯನ್ನ ಕೊಟ್ರೆ ನೀವು ಅವರಿಗೆ ಮೊದಲು ನೀವು ಸಿನಿಮಾವನ್ನ ಚೆನ್ನಾಗಿ ಮಾಡಿ, ಸಿನಿಮಾ ಚೆನ್ನಾಗಿದ್ರೆ ಎಲ್ಲರೂ ನೋಡ್ತಾರೆ ಅಂತ ಹೇಳಿ ಉಡಾಪೆಯ ಮಾತನ್ನ ಆಡ್ತೀರಿ. ಕನ್ನಡದ ಅದೆಷ್ಟೋ ಅದ್ಭುತ ಸಿನಿಮಾಗಳು ಸೋಲು ಅನುಭವಿಸಿದ್ದನ್ನ ನಾವು ನೋಡಿದ್ದೇವೆ. ಬೇರೆ ಭಾಷೆಯ ಎವರೇಜ್ ಆಗಿರುವಂತಹ ಫ್ಲಾಪ್ ಮೂವಿಗಳು ಕೂಡ 50-100 ಕೋಟಿಯ ಕ್ಲಬ್ಗಳನ್ನು ಸೇರ್ತವೆ. ಆದರೆ ನಮ್ಮ ಅದ್ಭುತವಾದ ಕನ್ನಡದ ಸಿನಿಮಾಗಳು ತಾವು ಹಾಕಿರುವಂತಹ ಬಂಡವಾಳವನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೂ ಒದ್ದಾಡುತ್ತೆ. ಕೆಲವು ವಿಕೃತ ಮನಸ್ಸುಗಳು ಶಿವರಾಜ್ ಕುಮಾರ್ ಅವರ ಮೇಲೆ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಹೇಗಾದ್ರೂ ಮಾಡಿ ಅವರ ಹೆಸರನ್ನ ಹಾಳು ಮಾಡಬೇಕು, ದೊಡ್ಡ ಮನೆಗೆ ಕಳಂಕ ತರಬೇಕು ಅಂತ ಹೇಳಿ ಇಷ್ಟು ದಿನ ಹೊಂಚಾಗ್ತಾ ಇದ್ರು, ದಾರಿಯನ್ನ ಹುಡುಕ್ತಾ ಇದ್ರು. ಆದರೆ ಪಾಪ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಈ ಒಂದು ಘಟನೆ ಅವರಿಗೆ ಒಂದು ದಾರಿಯನ್ನ ಮಾಡಿಕೊಟ್ಟಿದೆ. ಅವರ ಬಗ್ಗೆ ಈ ವಿಷಯದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡೋರು ಅವರ ಕಾಲಧೂಳಿಗೂ ಸಮ ಇಲ್ಲ ಅನ್ನೋದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಕಾಮೆಂಟ್ ಮಾಡೋರೆಲ್ಲ ಕೆಲಸ ಮಾಡೋರಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್.
ಧನ್ಯವಾದ ಸ್ನೇಹಿತರೆ.